ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿದ್ರು ಸಹ ಎಲ್ಲಿಂದ ಸನ್ಲೈಟ್ ಮೇನ್ ಸೋರ್ಸ್ ಬರುತ್ತೋ ಸೊ ಆ ಕಡೆ ಪ್ಲಾಂಟ್ ವಾಲುತ್ತೆ. ಇಟ್ ಶೋಸ್ ಏನಪ್ಪಾ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಿಗೆ ರೆಸ್ಪಾನ್ಸ್ ಮಾಡುತ್ತೆ. ಸೊ ಅದೇ ರೀತಿ ಪೊಲ್ಯೂಟೆಂಟ್ಸಿಗೆ ಅಥವಾ ಟಚ್ ಮಿ ನಾಟ್ ಪ್ಲಾಂಟ್ ಇರುತ್ತಲ್ವ, ನಾವು ಟಚ್ ಮಾಡಿದ ತಕ್ಷಣ ಅದು ಶ್ರಿಂಕ್ ಆಗುತ್ತೆ. ಸೊ ಇಟ್ ಈಸ್ ಎ ಸೆನ್ಸ್ ಡ್ಯೂ ಟು ಇಟ್ಸ್ ಸೆನ್ಸ್ ಆರ್ಗನ್, ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದಿ ಪ್ರೊಕ್ಯಾರಿಯೋಟ್ಸ್ ಟು ದಿ ಮೋಸ್ಟ್ ಕಾಂಪ್ಲೆಕ್ಸ್ ಯೂಕ್ಯಾರಿಯೋಟ್ಸ್ ಕ್ಯಾನ್ ಸೆನ್ಸ್ ಅಂಡ್ ರೆಸ್ಪಾಂಡ್ ಟು ಎನ್ವೈರನ್ಮೆಂಟಲ್ ಕ್ಯೂಸ್. ಏನಪ್ಪ ಅಂದರೆ ಸೆಲ್ಸಲ್ಲಿ ನಾವು ಪ್ರೊಕ್ಯಾರಿಯೋಟ್ಸ್ ನೋಡ್ಬೋದು ಮತ್ತು ಯೂಕ್ಯಾರಿಯೋಟ್ಸ್ ನೋಡ್ಬೋದು. ಪ್ರೊಕ್ಯಾರಿಯೋಟ್ಸ್ ಆರ್ ಪ್ರಿಮಿಟಿವ್ ಇನ್ ನೇಚರು ಮತ್ತು ಯೂಕ್ಯಾರಿಯೋಟ್ಸ್ ಆರ್ ಮೋಸ್ಟ್ ಅಡ್ವಾನ್ಸ್ ವರ್ಷನ್ ಆಫ್ ಪ್ರೊಕ್ಯಾರಿಯೋಟ್ಸ್, ಅಂದರೆ ಅದು ಎವಾಲ್ವ್ ಆಗಿರುತ್ತೆ ಅದಕ್ಕಿಂತ. ಸೊ ಇದರಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇರಲ್ಲ, ಇದರಲ್ಲಿ ಇರುತ್ತೆ. ಅಂದರೆ ಪ್ರೊಕ್ಯಾರಿಯೋಟ್ಸಲ್ಲಿ ಇರಲ್ಲ, ಯೂಕ್ಯಾರಿಯೋಟ್ಸಲ್ಲಿ ಇರುತ್ತೆ. ಸೊ ಇದು ಡಿಫ್ರೆನ್ಸು, ಇದು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಇರುತ್ತೆ. ಇಲ್ಲ ಅಂದರೆ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸೊ ಇಲ್ಲೂ ಸಹ ಅದಕ್ಕೆ ಅದರದ್ದು ಯಾವುದೋ ಸೆನ್ಸ್ ಇರುತ್ತೆ, ವೆದರ್ ಇಟ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ಯೂಕ್ಯಾರಿಯೋಟಿಕ್. ತನ್ನ ಸುತ್ತಮುತ್ತ ಇರುವಂಥ ಸರೌಂಡಿಂಗ್ ಮೇಲೆ ಅದಕ್ಕೆ ಸೆನ್ಸ್ ಇರುತ್ತೆ. ಫೋಟೋ ಪೀರಿಯಡ್ ಎಫೆಕ್ಟ್ಸ್ ರಿಪ್ರೊಡಕ್ಷನ್ ಇನ್ ಸೀಸನಲ್ ಬ್ರೀಡರ್ಸ್, ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. All living organisms handle chemicals entering their bodies. All organisms therefore are aware